ಹಾಯ್ ಎಲ್ಲರಿಗೂ ನಮಸ್ಕಾರ. ಮಾಹಿತಿ ಕಣಜ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ UI ಸಿನಿಮಾದ ವಿಮರ್ಶೆಯನ್ನು ಮಾಡೋದಕ್ಕೆ ಬಂದಿದ್ದೀನಿ. UI ಸಿನಿಮಾ ಬಂದು ಉಪೇಂದ್ರ ಅವರ ನಿರ್ದೇಶನದ 11ನೇ ಸಿನಿಮಾ ಆಗಿದೆ. ಅವರ ಪ್ರೀವಿಯಸ್ ಫಿಲಮ್ಗಳನ್ನ ಯಾರೆಲ್ಲ ನೋಡಿದ್ದೀರಿ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವ್ರ ಥಾಟ್ಸ್ ಏನು, ಅವ್ರು ಏನು ಹೇಳೋಕ್ಕೆ ಹೋಗ್ತಾ ಇದ್ದಾರೆ. ಸೊ ನಮ್ಮ ಸಮಾಜದಲ್ಲಿ ಏನೆಲ್ಲ ಓರೆಕೋರೆಗಳಿದೆ, ಯಾಕೆ ಹಿಂಗಿದೆ, ಅದಕ್ಕೆಲ್ಲ ಏನು ಕಾರಣ ಅನ್ನೋದನ್ನೆಲ್ಲ ಅವರ ಪ್ರೀವಿಯಸ್ ಮೂವಿಗಳಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಈ ಸಿನಿಮಾದಲ್ಲೂ ಕೂಡ ಅದನ್ನೇ ಅವರು ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. UI ಸಿನಿಮಾದಲ್ಲಿ ಸಾಕಷ್ಟು ಕಲಾವಿದರು ಅಭಿನಯಿಸಿದ್ದಾರೆ. ಉಪೇಂದ್ರ ಅವರು, ರೇಷ್ಮಾ ನಾನಯ್ಯ, ನಮ್ಮ ರವಿಶಂಕರ್ ಅವರು, ಸಾಧು ಕೋಕಿಲ ಅವರು, ಆಮೇಲೆ ಅಚ್ಯುತ್ ಕುಮಾರ್ ಅವರು, ಬಹುಭಾಷಾ ನಟ ಮುರಳಿ ಶರ್ಮಾ ಅವರು, ಗುರುಪ್ರಸಾದ್ ಅವರು, ಹೀಗೆ ಸಾಕಷ್ಟು ಕಲಾವಿದರು ಅಭಿನಯಿಸಿದ್ದಾರೆ. ಸೊ ಈ ಸಿನಿಮಾಗೆ ಮ್ಯೂಸಿಕ್ ಬಂದು ಅಜನೀಶ್ ಲೋಕನಾಥ್ ಅವರು ಕೊಟ್ಟಿದ್ದಾರೆ. 3 ಹಾಡುಗಳಿದೆ, ಎಲ್ಲವೂ ಕೂಡ ಚೆನ್ನಾಗಿದೆ. ಚಿತ್ರದ ಕಥೆ ವಿಚಾರಕ್ಕೆ ಬಂದರೆ, ಸೊ ಚಿತ್ರದ ಕಥೆಯನ್ನು ಹಲವು ರೀತಿಯಲ್ಲಿ ಹೇಳಬಹುದು, ಏಕೆಂದರೆ ತುಂಬ ವಿಷಯಗಳಿದೆ ಈ ಸಿನಿಮಾದಲ್ಲಿ. ಸೊ ಒಂದು ರೀತಿಯಲ್ಲಿ ನೋಡಿದಾಗ ಸತ್ಯಯುಗ ಕಲಿಯುಗದ ಕಾನ್ಸೆಪ್ಟ್ ಇದೆ. ಆಮೇಲೆ ಈ ಭೂಮಿಯನ್ನು ಮನುಷ್ಯ ಕುಲ, ಸೊ ಮೈನಿಂಗು, ಮೆಡಿಕಲ್ ಮಾಫಿಯಾ, ಟಿಂಬರ್ ಮಾಫಿಯಾ ಅನ್ನೋ ಹೆಸರಲ್ಲಿ ಯಾವ ರೀತಿ ಈ ಭೂಮಿಯನ್ನು ನಾಶ ಮಾಡಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಸತ್ಯ, ಶಾಂತಿ, ಸಮಾನತೆಯನ್ನು ಹೇಳಕ್ಕೋದಂತಹ ಬಸವಣ್ಣ, ಯೇಸುಕ್ರಿಸ್ತ ಅವರನ್ನು ಈ ಸಮಾಜ ಏನು ಮಾಡ್ತು ಅಂತ ಹೇಳಿದ್ದಾರೆ. ಆಮೇಲೆ ಪ್ರಸ್ತುತ ರಾಜಕಾರಣಿಗಳು ಹೇಗೆ ಲೂಟಿ ಮಾಡ್ತಾರೆ, ಅಧಿಕಾರ ದುರುಪಯೋಗ, ಎಲೆಕ್ಷನ್ ಟೈಮಲ್ಲಿ CD ಬೇರೆ ಬೇರೆ ವಿಷಯಗಳನ್ನ ಹೇಳಿ ಜನಗಳ ದಿಕ್ಕು ತಪ್ಪಿಸಿ ವೋಟನ್ನು ಪಡೆಯೋ ಕುತಂತ್ರ, ಮೀಡಿಯಾದ ಮುಖಾಂತರ ಜಾತಿ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಿ ಜನಗಳನ್ನ ರೊಚ್ಚಿಗೆಪ್ಪಿಸುವಂತಹ ಕಾನ್ಸೆಪ್ಟನ್ನು ಚೆನ್ನಾಗಿ ತೋರಿಸಿದ್ದಾರೆ. ಅತಿ ಮುಖ್ಯವಾಗಿ ತುಂಬಾ ಒತ್ತಿ ಹೇಳಿರೋ ವಿಷಯ ಅಂದರೆ ಜಾತಿ ಮತ್ತು ಧರ್ಮ ಬಗ್ಗೆ. ನಾವು ಅಭಿವೃದ್ಧಿಗೆ ಬೆಲೆ ಕೊಡದೆ ಜಾತಿ ಧರ್ಮಕ್ಕೆ ಬೆಲೆ ಕೊಟ್ಟರೆ ನಮ್ಮ ಸರ್ವನಾಶ ಹೇಗಾಗುತ್ತೆ ಅನ್ನೋದನ್ನು ಫ್ಯೂಚರ್ನ ಕೂಡ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಜನಗಳ ಒಂದು ಮೊಬೈಲ್ ಅಡಿಕ್ಷನ್ನು, ರೀಲ್ಸು, ಕ್ರಿಕೆಟು, ಆಮೇಲೆ ಯುವಕರ ಮೈಂಡ್ ವಾಶು, ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಹೀಗೆ ಉಪೇಂದ್ರ ಅವರು ನಮ್ಮ ಸಮಾಜದ ಸ್ಥಿತಿಯನ್ನು, ಭವಿಷ್ಯವನ್ನು ತುಂಬ ಓಪನ್ ಆಗಿ ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ಸಿನಿಮಾ ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ನೋಡಿ, ಇಷ್ಟ ಆಗುತ್ತೆ. ಎಲ್ಲರೂ ಹೇಳೋ ಹಾಗೆ ಸಿನಿಮಾ ಏನು ಕನ್ಫ್ಯೂಷನ್ ಇಲ್ಲ, ಸಿನಿಮಾ ತುಂಬಾ ಕ್ಲಿಯರ್ ಆಗಿದೆ, ನೋಡಿದ್ರೆ ಅರ್ಥ ಆಗುತ್ತೆ.